ಲಿಂಕ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ ಓಪನ್ ಮಾಡಿದಾದಮೇಲೆ ಎಲ್ಲರೂ ಮಾಡೋ ಮಿಸ್ಟೇಕ್ ಏನಂದರೆ ಫಸ್ಟು ಲಾಗಿನ್ ಮಾಡ್ತಾರೆ. ಲಾಗಿನ್ ಮಾಡಬಾರ್ದು. ಸೈನಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ನೀವು ಕೊಟ್ಟಿರೋ ಇಮೇಲ್ ಐ ಡಿ ಹಾಕಬೇಕು. ಅಪ್ಲೈ ಮಾಡಬೇಕಾದ್ರೆ ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಅದನ್ನು ಹಾಕ್ಕೋಬೇಕು. ಇಲ್ಲಿ ನೆಕ್ಸ್ಟು ಪಾಸ್ವರ್ಡ್, ಜಿಮೇಲ್ ಐ ಡಿ ಪಾಸ್ವರ್ಡ್ ಅಲ್ಲ, ಇಲ್ಲಿ ನೀವು ಓನಾಗಿ ಒಂದು ಹೊಸ ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕೊಟ್ಟಿದ್ದಾರೆ ಏನೇನು ಹಾಕಬೇಕು ಸ್ಟ್ರಾಂಗ್ ಆಗಿ ಅಂತ. ಫಸ್ಟಿಂದು ಕ್ಯಾಪಿಟಲ್ ಲೆಟರ್ ಆಗಿರಬೇಕು, ಆಮೇಲೆ ನಂತರ ಕೆಲವೊಂದು ಸಿಂಬಲ್ಸ್ ತೊಗೋಬೇಕು. ಹ್ಯಾಶ್ಟ್ಯಾಗು ಅಥವಾ ಎನಿಥಿಂಗ್ @ ತೊಗೊಂಡು 4 ನಂಬರು ಹಾಕಬೇಕು. ನಂತರ ಮತ್ತೆ ಅದೇ ಪಾಸ್ವರ್ಡ್ನ ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಫುಲ್ ನೇಮ್, ಫಸ್ಟ್ ನೇಮ್ ನೀವು ಹಾಕ್ಕೊಂಡು ಆಮೇಲೆ ಸಿಂಬಲ್ ಆಗಿ ಎಸ್ ಅಥವಾ ಎನ್ ಯಾವುದಾದ್ರೂ ಒಂದು ಲೆಟರ್ ಇಟ್ಕೋಬೇಕು ಲಾಸ್ಟ್ ನೇಮಲ್ಲಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಕಂಟ್ರಿ ಆಫ್ ರೆಸಿಡೆನ್ಸಿ ಇಂಡಿಯಾನ ಇಲ್ಲಿ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಂಡಿಯಾ ಅಂತ ಬರುತ್ತೆ. ಇಂಡಿಯಾನ ಸೆಲೆಕ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಅಪ್ಲೈ ಮಾಡಿ, ಅಥವಾ ಫೋನ್ಪೇ ನಂಬರೇ ಕೊಡಬೇಕು, ಯಾಕಂದರೆ ನಿಮಗೆ ಪೇಮೆಂಟ್ ಮಾಡೋದು ಫೋನ್ಪೇಗೆ. ದೆನ್ ನೆಕ್ಸ್ಟ್ ನಿಮ್ಮ ಜೆಂಡರ್ ಮೇಲ್ ಅಥವಾ ಫೀಮೇಲ್ ಹಾಕಿ, ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಕೂಡ ಎಂಟರ್ ಮಾಡಿ. ಇಲ್ಲಿ ಎಂಥನೇ ಸಿಟಿ ಅಂತಂದರೆ ಕೆಲವೊಬ್ಬರು ಯಾವುದ್ಯಾವುದೋ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಏಷ್ಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ನಿಮ್ಮ ಎಜುಕೇಷನ್ ಏನಾಗಿದೆಯೋ ಅದನ್ನು ಹಾಕಿ, ಡಿಗ್ರಿ ಅಥವಾ SLC ಆಗಿದ್ದವರು ಹೈಸ್ಕೂಲ್ ಅಂತೇಳಿ ಹಾಕಿ. ದೆನ್ ಇಲ್ಲಿ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜ್ಗೆ ಅಪ್ಲೈ ಮಾಡಿರ್ತೀರಲ್ವ ಜಾಬು, ಆ ಲ್ಯಾಂಗ್ವೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಆದಮೇಲೆ ನಿಮಗೆ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೂ ಬರುತ್ತೆ ಅಂತಂದರೆ ನೇಟಿವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕಂಟ್ರಿ ಇಂಡಿಯಾ. ದೆನ್ ಇಲ್ಲಿ ಸ್ಟೇಟ್, ನೀವು ಯಾವ ಸ್ಟೇಟಲ್ಲಿದ್ದೀರಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ದೆನ್ ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಕಿಲ್ ಸೆಟ್ ಅಂತ ಹೇಳುತ್ತೆ, ಇಲ್ಲಿ 3 ಆಪ್ಷನ್ನು ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಇಲ್ಲಿ ಐ ಅಗ್ರಿ ಟು ಶೈಪ್ ವರ್ಕ್ ಫೇಸ್ ಅಂತೇಳಿ ಇರುತ್ತೆ ಒಂದು ಚಿಕ್ಕದ ಬಾಕ್ಸು, ಅದ್ರ ಮೇಲೆ ಒಂದು ಟಿಕ್ ಮಾಡಿ. ಟಿಕ್ ಮಾಡಿದಾದಮೇಲೆ ಸೈನ್ ಅಪ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಲಾಗಿನ್ ಅಂತ ತೋರಿಸುತ್ತೆ. ನೀವು ಕೊಟ್ಟಿರೋ ಇಮೇಲ್ ಐ ಡಿ ಹಾಕ್ಕೊಂಡು ನೀವು ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡು, ಫಸ್ಟಿಂದು ಕ್ಯಾಪಿಟಲ್ ಲೆಟರ್ಸ್, ನಂತರ ನೇಮು, ಆಮೇಲೆ ಒಂದು ಸಿಂಬಲ್, ನಂತರ ಒಂದು 4 ನಂಬರ್ ಹಾಕಿರ್ತೀರಲ್ಲ ಆ್ಯಸ್ ಇಟ್ ಈಸ್ ಆಗಿ ಹಂಗೆ ಹಾಕೋಬೇಕು. ಹಾಕಿದಾದಮೇಲೆ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ನೋಡಿ, ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ತೋರಿಸುತ್ತೆ ಇಂಟರ್ಫೇಸ್. USA 340 ಟ್ರೈನಿಂಗ್ ತೆಲುಗು, ಅಥವಾ ಕನ್ನಡ ಇದ್ದವ್ರದ್ದು ಕನ್ನಡ, ಮಲಯಾಳಂ ಇದ್ದವ್ರದ್ದು ಮಲಯಾಳಂ, ತಮಿಳ್ ಅಂತ ತೋರಿಸುತ್ತೆ. ನಂತರ ಇಲ್ಲಿ ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಮಗೇನು ತೋರಿಸ್ತಿಲ್ಲ ಅಂತೇಳಿ ಎಲ್ಲರಿಗೂ ಕಾಣಿಸುತ್ತೆ. ನಂತರ ಅಲರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಮೈ ನ್ಯೂ ಜಾಬ್ ಅಂತೇಳಿ ಅಲ್ಲಿ ಕಾಣಿಸುತ್ತೆ ನಿಮಗೆ ಜಾಬ್ ಅವೈಲೇಬಲ್ ಇದೆ ಅಂತೇಳಿ. ಆವಾಗ ಈ ಕಡೆ ಬ್ಯಾಕ್ ಬಂದುಬಿಟ್ಟು ನಿಮಗೆ ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡಿ. ಆವಾಗ ಜಾಬ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ USA 340 ಟ್ರೈನಿಂಗ್ ತೆಲುಗು ಅಂತ ಅವಾಗ ತೋರಿಸುತ್ತೆ. ಜಾಬ್ ಸಮ್ಮರಿ, ಟಾಸ್ಕ್, ಇಂಟರ್ಫೇಸ್ ಕಲೆಕ್ಷನು, ಆಡಿಯೋ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೊಡೀರಿ. ದೆನ್ ಈ ಥರ ಕಾನ್ಸೆಪ್ಟ್ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಿರಬಾರ್ದು, ಮತ್ತು ಓದೋದು ಕರೆಕ್ಟಾಗಿ ಓದಬೇಕು ಎಲ್ಲನೂ ಅಂತೇಳಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ನಂತರ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೊಡಬೇಕು ನಿಮ್ಮದು ಫುಲ್ ನೇಮು, ನಂತರ ಒಂದು ಆ್ಯಡ್ ಸಿಗ್ನೇಚರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರಾ ಮಾಡಿ. ನಿಮ್ಮ ಕೈಯಿಂದ ನಿಮ್ದೇನು ಸಿಗ್ನೇಚರ್ ಇರುತ್ತೆ, ನಿಮ್ಮ ಹೆಸರು ಅಥವಾ ಎನಿಥಿಂಗ್ ನೋಡಿ ಇಲ್ಲಿ ಯಾವ ಥರ ಮಾಡ್ತಿದ್ದೀನಿ ಆ ಥರ ಮಾಡಿ ಡನ್ ಅಂತ ಹೊಡೀರಿ. ನಂತರ ನೆಕ್ಸ್ಟ್ ಹೊಡೀರಿ. ಆಮೇಲೆ ಮತ್ತೆ ಬಿಲೋ ಇನ್ಫಾರ್ಮೇಷನ್ ಟು ಕಂಟಿನ್ಯೂ ಅಂತ ಹೇಳುತ್ತೆ. ನೀವು ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರ ಇಮೇಲ್ ಐ ಡಿ ಹಾಕಿ, ಜೆಂಡರ್ ಹಾಕಿ, ನಿಮ್ಮ ಏಜ್ ಸೆಲೆಕ್ಟ್ ಮಾಡಿ. ಏಜ್ ಸೆಲೆಕ್ಟ್ ಆದಮೇಲೆ ಲೊಕೇಶನ್ ಆಟೋಮೆಟಿಕ್ಲಾಗಿ ತೊಗೊಳುತ್ತೆ. ನಂತರ ಗೆಟ್ ಜಾಬ್ ಅಂತೇಳಿ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ನೋಡಿ ಇಂಟರ್ಫೇಸ್ ಈ ಥರ ಕಾಣುತ್ತೆ. ಅಲ್ಲೇನಿದೆ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೊಂದು ಆ್ಯಪ್, ಅದನ್ನೇನು ನೀವು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಏನಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡೋಕ್ಕೋಸ್ಕರ ಅದೊಂದು ಡಿಸೇಬಲ್ ಮೀಟರ್ ಅಂತೇಳಿ, ಅದು ಇದ್ರೂ ಪರವಾಗಿಲ್ಲ, ಒಂದು ವೇಳೆ ಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಕಂಡೀಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಒಂದು ಕ್ಲಿಕ್ ಮಾಡಿ ನಂತರ ಸ್ಟಾರ್ಟ್ ದ ಜಾಬ್ ಅಂತ ಹೊಡೆದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಕನ್ನಡ ಇದ್ದವ್ರದ್ದು ಕನ್ನಡದಲ್ಲಿ ಅಕ್ಷರ ಇರುತ್ತೆ, ತೆಲುಗು ಎನಿಥಿಂಗ್ ಅವ್ರವ್ರದ್ದು ನಿಮ್ಮ ಇಂಟರ್ಫೇಸ್ ಈ ಥರ ಕಾಣುತ್ತೆ. ಇಲ್ಲಿ ನೋಡಿ ಆಮೇಲೆ ಸ್ಟಾರ್ಟ್ ದ ರಿಕಾರ್ಡಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಓದಿ ಮತ್ತು ಇಂಡ್ ಅಂತೇಳಿ ಹೊಡೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಹೊಡೆದ್ರೆ ಕಂಟಿನ್ಯೂ ಆಗಿ ಇದೇ ಥರ ಎಲ್ಲನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬೈ ಮಿಸ್ಟೇಕಾಗಿ ನೀವೇನಾದರೂ ರಾಂಗಾಗಿ ಓದಿದ್ದೀರಾ ಅಥವಾ ಸೆಂಟೆನ್ಸ್ ಇನ್ಕರೆಕ್ಟಾಗಿ ಇತ್ತು ಅಂದರೆ ಅದನ್ನು ನೀವು ಡಿಲೀಟ್ ಮಾಡಿ ಮತ್ತೆ ರಿಕಾರ್ಡ್ನು ಮಾಡ್ಕೋಬೋದು. ರಿಕಾರ್ಡ್ನ ಮಾಡಿ ಆಮೇಲೆ ನೆಕ್ಸ್ಟ್ ಹೊಡೆದ್ರೆ ಇನ್ನೊಂದು ಸ್ಕ್ರಿಪ್ಟ್ ಬರುತ್ತೆ, ಆವಾಗ ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು. ಇದೇ ಥರ 220 ಸ್ಕ್ರಿಪ್ಟ್ನ ನೀವು ಕಂಪ್ಲೀಟ್ ಮಾಡಬೇಕು.
ದೆನ್ ಆಮೇಲೆ ಏನಾದರೂ ನೀವು ಅರ್ಧ ಕಂಪ್ಲೀಟ್ ಮಾಡಿದ್ರಾ, ಎಲ್ಲಾದರೂ ಹೊರಗಡೆ ಹೋಗಬೇಕು ಮತ್ತು ಸ್ಟಾಪ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕ್ಲೋಸ್ ಅಂತ ಹೊಡೀರಿ. ಆಮೇಲೆ ಬ್ಯಾಕ್ ಬರುತ್ತೆ. ಮತ್ತು ಆಮೇಲೆ ನೀವು ಯಾವಾಗ ಮಾಡ್ಬೇಕು ಅಂದ್ಕೊಂಡಿರ್ತೀರ ಆವಾಗ ಮತ್ತೆ ಬಂದು ಅದ್ರ ಮೇಲೆ ರೆಸ್ಯೂಮ್ ಅಂತೇಳಿ ಕ್ಲಿಕ್ ಮಾಡಿ